ನೀವು ವೀಕ್ಷಣೆ ಮಾಡುತ್ತಿದ್ದೀರಾ ಜನಕನ್ನಡ TV1 ಯೂಟ್ಯೂಬ್ ಮಾಧ್ಯಮವನ್ನು. ನಿಮ್ಮ ಯೂಟ್ಯೂಬ್ ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಪ್ರಜಾಪ್ರಭುತ್ವ ಎಂದಾಕ್ಷಣ ನಮ್ಮ ಮನಸ್ಸಿಗೆ ಮೊದಲು ಬರುವ ದೇಶ ನಮ್ಮ ಭಾರತ. ಪ್ರಜೆಗಳ ಆಶಯಗಳ ಮೇಲೆ ಆಡಳಿತ ನಡೆಸುವ ಈ ದೇಶವು ಸಂವಿಧಾನಕ್ಕೆ 74ನೇ ತಿದ್ದುಪಡಿಯನ್ನು ಸೇರಿಸಿ ನಾಗರಿಕರು ತಮ್ಮ ದೇಶದ ಅಭಿವೃದ್ಧಿಗೆ ನೇರವಾಗಿ ಶ್ರಮಿಸುವ ಅವಕಾಶ ಮಾಡಿಕೊಟ್ಟಿದೆ. ಇದರ ಮೂಲಕ ಎಲ್ಲ ನಾಗರಿಕರು ವಾರ್ಡ್ ಸಮಿತಿ ಎಂಬ ಜನಪರ ವ್ಯವಸ್ಥೆಯ ಮೂಲಕ ತಮ್ಮ ಆಡಳಿತಾಂಗದ ನಿರ್ಧಾರಗಳಲ್ಲಿ ತಮ್ಮ ವಿಚಾರಗಳನ್ನು ಸೇರಿಸಬಹುದಾಗಿದೆ. ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ 1976ರ ಅಡಿಯಲ್ಲಿ ಮಹಾನಗರ ಪಾಲಿಕೆಯು ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಅಧಿಕೃತ ನಾಗರಿಕರ ವಾರ್ಡ್ ಸಮಿತಿ ರಚಿಸಬೇಕಾಗಿರುತ್ತದೆ. ನಾಗರಿಕರು ಕಾರ್ಪೊರೇಷನ್ ಅಧಿಕಾರಿಗಳ ಮತ್ತು ತಮ್ಮ ವಾರ್ಡ್ ಕಾರ್ಪೊರೇಟರ್ ಅವರ ಸಹಕಾರದೊಂದಿಗೆ ತಮ್ಮ ನೆರೆಹೊರೆಯ ಪ್ರದೇಶಗಳ ಮತ್ತು ನಗರದ ಅಭಿವೃದ್ಧಿಗಾಗಿ ಹಾಗೂ ತಮ್ಮ ಕುಂದುಕೊರತೆಗಳನ್ನು ತ್ವರಿತವಾಗಿ ಪರಿಹರಿಸಲು ವಾರ್ಡ್ ಸಮಿತಿಯು ಅನುವು ಮಾಡಿಕೊಡುತ್ತದೆ. ಪ್ರತಿಯೊಂದು ವಾರ್ಡ್ ಸಮಿತಿಯಲ್ಲಿ 10 ಸ್ಥಳೀಯ ನಾಗರಿಕರು ಸದಸ್ಯರಾಗಿರುತ್ತಾರೆ ಮತ್ತು ಈ ಕ್ಷೇತ್ರದ ಕಾರ್ಪೊರೇಟರ್ ಅವರು ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಈ 10 ಸ್ಥಾನಗಳ ಪೈಕಿ 3 ಮಹಿಳೆಯರಿಗಾಗಿ, 2 ಸ್ಥಾನಗಳು ಪರಿಶಿಷ್ಟ ಜಾತಿ ಪಂಗಡದವರಿಗಾಗಿ ಮತ್ತು 2 ಸ್ಥಾನಗಳು ನೋಂದಾಯಿತ ಸ್ಥಳೀಯ ಕ್ಷೇಮಾಭಿವೃದ್ಧಿ ಸಂಘ ಸಂಸ್ಥೆಗಳಿಗೆ ಮೀಸಲಿರುತ್ತವೆ. ಪಾಲಿಕೆಯಿಂದ ನೇಮಿಸಲ್ಪಟ್ಟ ಕಾರ್ಯದರ್ಶಿಯವರು ಸಮಿತಿಯ ಮುಂದೆ ಎಲ್ಲಾ ಮಾಹಿತಿ ಮತ್ತು ದಾಖಲಾತಿಗಳು ಪ್ರಸ್ತುತಪಡಿಸುವುದು ಹಾಗೂ ಎಲ್ಲ ಆಡಳಿತಾತ್ಮಕ ಸಹಾಯಗಳನ್ನು ಒದಗಿಸಬೇಕಾಗಿರುತ್ತದೆ. ವಾರ್ಡಿನ ಸಮಗ್ರ ಅಭಿವೃದ್ಧಿಗಾಗಿ ಕಾರ್ಯಯೋಜನೆ ರೂಪಿಸುವುದು ಪ್ರತಿಯೊಂದು ವಾರ್ಡ್ ಸಮಿತಿಯ ಪ್ರಮುಖ ಕರ್ತವ್ಯವಾಗಿರುತ್ತದೆ. ವಾರ್ಡ್ ಸಮಿತಿಯು ತನ್ನ ವ್ಯಾಪ್ತಿಯ ಪ್ರದೇಶದಲ್ಲಿ ವಾರ್ಡ್ನಲ್ಲಿ ಕೈಗೊಳ್ಳಬೇಕಾದ ವಿವಿಧ ಕಾಮಗಾರಿಗಳನ್ನು ಗುರುತಿಸುತ್ತದೆ ಮತ್ತು ಅವುಗಳ ಆದ್ಯತೆಯನ್ನು ನಿಗದಿಪಡಿಸುತ್ತದೆ. ವಾರ್ಡ್ ಸಮಿತಿ ತಿಂಗಳಿಗೆ ಕನಿಷ್ಠ 1 ಬಾರಿ ಸಭೆ ಸೇರಬೇಕಾಗುತ್ತದೆ. ನನ್ನ ಹೆಸರು ಲಕ್ಷ್ಮೀನಾರಾಯಣ್, ದೊಂಬಳೂರು ವಾರ್ಡ್ ಕಾರ್ಪೊರೇಟರು, ಬೆಂಗಳೂರು ಮಹಾನಗರ ಪಾಲಿಕೆಯ ಮೆಂಬರು. ಹಾಗಾಗಿ ವಾರ್ಡ್ ಕಮಿಟಿ ಏನೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಏನು ಅಂತಂದರೆ, ಒಂದೇ ವೇದಿಕೆಯಲ್ಲಿ ಎಲ್ಲ ವಾರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಅಸೋಸಿಯೇಷನ್ ಆಗಿರ್ಬೋದು, ಯೂತ್ಸ್ ಆಗಿರ್ಬೋದು, ಹೆಂಗೆಳೆಯರಾಗಿರ್ಬೋದು, ಎಲ್ಲ ಒಂದೇ ವೇದಿಕೆಯಲ್ಲಿ ಬಂದು ಅವರವರ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ವಾರ್ಡ್ ಕಮಿಟಿಗೆ ಬರ್ತಾರೆ. ಆ ವೇದಿಕೆಯಲ್ಲಿ ಎಲ್ಲರ ಅಧಿಕಾರಿಗಳು ಇರ್ತಾರೆ. ಯಾರ್ಯಾರು ಇರ್ತಾರೆ? ಪೊಲೀಸ್, ಲಾಂಡ್ ಆರ್ಡರ್ ಇರ್ತಾರೆ, ಟ್ರಾಫಿಕ್ ಅವ್ರು ಇರ್ತಾರೆ, ಹೆಲ್ತ್ ಅವ್ರು ಇರ್ತಾರೆ, ಸ್ಟಾಮ್ ವಾಟರ್ ಡ್ರೈನ್ ಅವ್ರು ಇರ್ತಾರೆ, ಸ್ಟ್ರೀಟ್ ಲೈಟ್ಸ್ ಅವ್ರು ಇರ್ತಾರೆ, ಆಮೇಲೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇರ್ತಾರೆ. ನಮಸ್ಕಾರ, ನನ್ನ ಹೆಸರು ಗಂಗಾಂಬಿಕೆ ಅಂತ. ನಾನು ಮಾಜಿ ಮಹಾಪೌರರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ವಾರ್ಡ್ ಕಮಿಟಿ ಸಭೆ ಎಷ್ಟು ಅಗತ್ಯ ಅನ್ನೋದು ನಿಜವಾಗ್ಲೂ ನಾವು ಅಂದರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಶುರು ಮಾಡಿ ಕಮೆನ್ಸ್ ಮಾಡಿ ಮೀಟಿಂಗ್ಗಳು ಕಂಡಕ್ಟ್ ಮಾಡಿದಾಗ ಮಾತ್ರನೇ ಗೊತ್ತಾಗೋದು. ಇದರಿಂದ ಜನಪ್ರತಿನಿಧಿಗಳು ಹಾಗೂ ಜನಸಾಮಾನ್ಯರ ನಡುವೆ ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ. ಈ ವಾರ್ಡ್ ಕಮಿಟಿ ಸಭೆ ಮಾಡಿ ಆ ಸಭೆಯಲ್ಲಿ ಎಷ್ಟು ಜನ ಭಾಗವಹಿಸ್ಬೋದು, ಜೊತೆಗೆ ಆ ವಾರ್ಡಿನ ಜನಸಾಮಾನ್ಯರು ಕೂಡ ಭಾಗವಹಿಸ್ಬೋದು ಅಂತ ಆದಾಗ ನಮಗೆ ಏನು ಜನಪ್ರತಿನಿಧಿ ಪ್ಲಸ್ ಜನಸಾಮಾನ್ಯರ ನಡುವೆ ಒಂದು ಉತ್ತಮ ಬಾಂಧವ್ಯ ರಚನೆ ಆಗುತ್ತೆ, ಬಾಂಧವ್ಯ ಬೆಳೆಯುತ್ತೆ. ಜೊತೆಗೆ ಸಮಸ್ಯೆಗಳು ಕೂಡ ಬೇಗ ಸಾರ್ಟ್ಔಟ್ ಆಗುತ್ತೆ. ವಾರ್ಡ್ ಸಮಿತಿಗೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರ ಬಹುಶಃ ಯಾವ ಸಮಿತಿಗೂ ಇಲ್ಲ. ಸಮಿತಿಯಲ್ಲಿ ಎಲ್ಲ ವರ್ಗದ ಜನ ಇರ್ತಾರೆ, NGOಗಳು ಇರ್ತಾರೆ, SC/ST ಜನ ಇರ್ತಾರೆ, ಲೇಡೀಸ್ ಇರ್ತಾರೆ. ನಾಗರಿಕರಿಗೂ ನೇರವಾಗಿ ಸಂಪರ್ಕ ಮಾಡೋಕ್ಕೆ ಒಂದು ಅವಕಾಶ. ತಾವು ನಿಮ್ಮ ಸಮಿತಿಯ ಪ್ರತಿ ತಿಂಗಳು ಮೊದಲನೇ ವಾರ ಬಹುಶಃ ಏನು ನೀವು ಈ ಸಮಿತಿಯ ಒಂದು ಕಾರ್ಯಾಚರಣೆ ನಡೆಸ್ತೀರ, ನಿಮ್ಮ ವಾರ್ಡ್ ಕಚೇರಿಯಲ್ಲಿ ನಡೆಸ್ಬೋದು, ಇರ್ತಕ್ಕಂಥ ಪಾರ್ಕಲ್ಲಿ ನಡೆಸ್ಬೋದು, ಬೇರೆ ಇತರ ಯಾವ ಜಾಗದಲ್ಲೂ ತಾವು ಒಂದು ಈ ಸಮಿತಿಯನ್ನು ನಡೆಸ್ಬೋದು. ಅಲ್ಲಿ ನಿಮಗೆ ಸಾರ್ವಜನಿಕರು ನಿಮಗೆ ಪ್ರಶ್ನೆಯನ್ನು ಮಾಡೋಕ್ಕೆ ಒಂದು ಅವಕಾಶ, ಇದು ನಿಮಗೆ ಅವ್ರ ಜೊತೆಯಲ್ಲೂ ಮಾತಾಡೋಕ್ಕೆ ಒಂದು ಅವಕಾಶ. ಖಂಡಿತವಾಗಿ ಇದು ತುಂಬ ಉಪಯೋಗ ಆಗ್ತದೆ. ಇದರಲ್ಲಿ ಕರಪ್ಷನ್ಗೆ ಸ್ವಲ್ಪ ನಾವು ಕಂಟ್ರೋಲ್ ಮಾಡಿದಾಗೆ ಆಗ್ತದೆ. ಅಧಿಕಾರಿಗಳಿಗೆ ನಾವು ಒಂದು ಏನಂತಾರೆ ಅದಕ್ಕೆ ಒಂದು
ಅವರನ್ನು ಆಲಸ್ಯತನವನ್ನು ಬಿಡಿಸಲಿಕ್ಕೆ ಒಂದು ತುಂಬ ಉತ್ತಮ ನಿರ್ಧಾರ. ವಾರ್ಡ್ ಸಮಿತಿ ಎಂಬುದು ತುಂಬ ಚೆನ್ನಾಗಿದೆ. ನಾನು ಅದರ ಬಗ್ಗೆ ತಿಳ್ಕೊಂಡು ಹೇಳ್ತಾ ಇದ್ದೇನೆ. ವಾರ್ಡ್ ಸಮಿತಿ ಮಾಡಿದರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗ್ತದೆ. ಆದರೆ ದಯವಿಟ್ಟು ಅದರಲ್ಲಿ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದೆ ಚೆನ್ನಾಗಿ ಮಾಡಿಕೊಂಡು ಎಲ್ಲರ ಒಟ್ಟಿಗೆ ಹೋದರೆ ಅದು ತುಂಬ ಚೆಂದ ಆಗ್ತದೆ. ನಮ್ಮ ನೆರೆಹೊರೆಯ ಮತ್ತು ನಗರದ ಸಮಗ್ರ ಅಭಿವೃದ್ಧಿಗೆ ಇಷ್ಟೆಲ್ಲ ಸಬಲೀಕರಣ ಮತ್ತು ಅನುಕೂಲ ಮಾಡಿಕೊಡುವ ವಾರ್ಡ್ ಸಮಿತಿಗಳು ಎಲ್ಲ ನಗರಗಳಲ್ಲೂ ಬೇಕಲ್ಲವೇ? ಹಾಗಾದರೆ ತಡಬೇಕೆ ನಾಗರಿಕರೇ, ನಿಮ್ಮ ನಗರ ನಿಮ್ಮ ಜವಾಬ್ದಾರಿ. ಹಿಂದೆ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ನ ಈ ಪದಾಧಿಕಾರಿಗಳನ್ನು ಸಂಪರ್ಕಿಸಿ ನಿಮ್ಮ ಹಕ್ಕುಗಳನ್ನು ಚಲಾಯಿಸಿ ವಾರ್ಡ್ ಮಿತ್ರರಾಗಿ. ಧನ್ಯವಾದಗಳು.